ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರಕಾಶ್ ಬೇಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೇನಾಡಿ. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 10ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ 4ನೇ ಅಧ್ಯಾಯ 4ನೇ ಘಟಕ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ನಿಮ್ಮ ಈ 4ನೇ ಅಧ್ಯಾಯದಲ್ಲಿ ನಾವು ಈ ಘಟಕದಲ್ಲಿ ಕಲಿಯುವಂತಹ ಕಲಿಕಾಂಶಗಳು ಅಂತಂದ್ರೆ ಜಾಗತಿಕ ಸಮಸ್ಯೆಗಳು ಯಾವುವು, ಆ ಜಾಗತಿಕ ಸಮಸ್ಯೆಗಳ ಒಂದು ಪರಿಹಾರದಲ್ಲಿ ಭಾರತದ ಪಾತ್ರ, ಭಾರತ ಆ ಸಮಸ್ಯೆಯ ನಿವಾರಣೆಗೆ ಹೇಗೆ ಪೂರಕವಾಗಿ ತನ್ನ ಒಂದು ಪ್ರಯತ್ನವನ್ನು ನಡೆಸುತ್ತಿದೆ ಎಂಬುದನ್ನ ನಾವು ಈ ಒಂದು ಘಟಕದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಜಾಗತಿಕ ಸಮಸ್ಯೆಗಳು, ಈ ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಈ ಜಾಗತಿಕ ಸಮಸ್ಯೆಗಳು ಜಾಗತಿಕ ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಮುಂಚೆ ಈ ನಮ್ಮ ಜಾಗತಿಕವಾಗಿ 2 ಮಹಾಯುದ್ಧಗಳು ನಡೆದಿವೆ. ಜಾಗತಿಕವಾಗಿ 2 ಮಹಾಯುದ್ಧ. ಆ 2 ಮಹಾಯುದ್ಧಗಳು ಯಾವ್ಯಾವ ಅಂತಂದ್ರೆ, ಮೊದಲನೇ ಮಹಾಯುದ್ಧ 1914ರಿಂದ 1918ರವರೆಗೆ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೆಯುತ್ತೆ. ಮೊದಲನೇ ಮಹಾಯುದ್ಧದ ನಂತರವಾಗಿ ರಾಷ್ಟ್ರ ಸಂಘ ಸ್ಥಾಪನೆ ಆಗುತ್ತೆ. ಈ ಮೊದಲನೇ ಮಹಾಯುದ್ಧ ಆಗಿದೆ, ನಂತರ ಎರಡನೇ ಮಹಾಯುದ್ಧ ನಡೀಬಾರದು, ರಾಷ್ಟ್ರಗಳ ನಡುವೆ ಒಂದು ಸ್ನೇಹ ಸೌಹಾರ್ದತೆ ನೆಲೆಸಬೇಕು ಮತ್ತು ಜಾಗತಿಕ ಶಾಂತಿ ನೆಲೆಸಬೇಕು ಅಂತೇಳಿ ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಗುತ್ತೆ. ಆದರೂ ಸಹ 1939ರ ಒಂದು ಅವಧಿಯಲ್ಲಿ ಈ ಒಂದು ಹಿಟ್ಲರ್ ಅವರ ಒಂದು ಸರ್ವಾಧಿಕಾರತ್ವ ಧೋರಣೆಯಿಂದಾಗಿ ಒಂದು ಎರಡನೇ ಮಹಾಯುದ್ಧ ನಡೆಯುತ್ತೆ. ಸರ್ವಾಧಿಕಾರಿಗಳ ಏಳಿಗೆಯಿಂದಾಗಿ ಒಂದು ಎರಡನೇ ಮಹಾಯುದ್ಧ 1939ರಿಂದ 1945ರಲ್ಲಿ ನಡೆಯುತ್ತೆ. ಎರಡನೇ ಮಹಾಯುದ್ಧದ ನಂತರವಾಗಿ 1945ರಲ್ಲಿ ಜಾಗತಿಕವಾದಂತಹ ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿಗಾಗಿ ಪ್ರತಿಯೊಂದು ರಾಷ್ಟ್ರಗಳು ಸಹ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ಮತ್ತೊಂದು ರಾಷ್ಟ್ರದೊಂದಿಗೆ ಉತ್ತಮ ಸ್ನೇಹ ಸೌಹಾರ್ದತೆಯೊಂದಿಗೆ ಇರಬೇಕು. ರಾಷ್ಟ್ರ ನಡುವೆ ಸ್ನೇಹ ಇರಬಹುದು, ಪ್ರೀತಿ, ವಿಶ್ವಾಸ, ನಂಬಿಕೆ ಬೆಳೆಯಬೇಕು. ಯಾವುದೇ ರೀತಿಯ ದ್ವೇಷ ಮತ್ತು ಅಸೂಯೆ, ಒಂದು ಭಯದ ವಾತಾವರಣ ಸಂಪೂರ್ಣವಾಗಿ ಮರೆಯಾಗಬೇಕು ಅಥವಾ ಆ ಒಂದು ಭಯದ ವಾತಾವರಣವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಈ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಅಮೆರಿಕದ ರೂಸ್ವೆಲ್ಟ್, ಇಂಗ್ಲೆಂಡಿನ ಚರ್ಚಿಲ್, ರಷ್ಯಾದ ಸ್ಟಾಲಿನ್, ಈ 3 ಜನ ವಿಶ್ವಸಂಸ್ಥೆಯ ಸ್ಥಾಪನೆ ರೂವಾರಿಗಳು ಅಂತ. ಈ ವಿಶ್ವಸಂಸ್ಥೆಯ ಸ್ಥಾಪನೆ ನಂತರವಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಈ ವಿಶ್ವಸಂಸ್ಥೆಯ ಸ್ಥಾಪನೆ ನಂತರ ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಶ್ವಶಾಂತಿ. ಪ್ರತಿಯೊಂದು ರಾಷ್ಟ್ರವೂ ಸಹ ಯಾವುದೇ ಮತ್ತೊಂದು ರಾಷ್ಟ್ರದೊಂದಿಗೆ ಸ್ನೇಹ ಸೌಹಾರ್ದತೆಯಿಂದ ಇರಬೇಕು, ಭಯದ ವಾತಾವರಣವನ್ನು ಹೋಗಲಾಡಿಸಬೇಕು, ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನು ನೆಲೆಸಬೇಕು, ಶಾಂತಿಯನ್ನು ಸ್ಥಾಪಿಸೋದು ಇದರ ಮೂಲವಾದಂತಹ ಉದ್ದೇಶವಾಗಿದೆ. ಆದರೂ ಸಹ ಜಾಗತಿಕ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಕೆಲವು ಬಹಳ ಕಠಿಣವಾದಂತಹ ಒಂದು ನಿಕೃಷ್ಟವಾದಂತಹ ಜಾಗತಿಕ ಸಮಸ್ಯೆಗಳು ಈ ವಿಶ್ವಸಂಸ್ಥೆಯ ಸ್ಥಾಪನೆಯ ನಂತರವಾಗಿ ಉದಯಿಸ್ತವೆ. ಆ ಜಾಗತಿಕ ಸಮಸ್ಯೆಗಳ ನಿವಾರಣೆಗೆ ಪ್ರತಿಯೊಂದು ರಾಷ್ಟ್ರಗಳು ಸಹ ಸಾಕಷ್ಟು ಪ್ರಯತ್ನವನ್ನ, ಹೋರಾಟವನ್ನ ಇಂದಿನಿಂದಲೂ ಸಹ ನಡೆಸ್ತಾನೇ ಇವೆ, ಮುಂದೂ ಸಹ ನಡೆಸ್ತಾರೆ. ಹಾಗಾದ್ರೆ ಆ ನಿರಂತರವಾದಂತಹ ಹೋರಾಟಗಳು, ಪ್ರಯತ್ನಗಳು, ಆ ಜಾಗತಿಕ ಸಮಸ್ಯೆ ನಿವಾರಣೆಗೆ ನಿರಂತರ ಹೋರಾಟ ಪ್ರಯತ್ನಗಳು ನಡೀತಾ ಇವೆ.
ಹಾಗಾದ್ರೆ ಈ ಜಾಗತಿಕ ಸಮಸ್ಯೆ ನಿವಾರಣೆಗೆ ನಮ್ಮ ಭಾರತ ಹೇಗೆ ತನ್ನ ಒಂದು ಪ್ರಯತ್ನವನ್ನ ಪೂರಕವಾದಂತಹ ಒಂದು ಪ್ರಯತ್ನವನ್ನು ನಡೆಸಿದೆ? ಹಾಗಾದ್ರೆ ಈ ಜಾಗತಿಕ ಸಮಸ್ಯೆಗಳು ಯಾವ್ಯಾವು ಅಂದ್ರೆ, ಮೊದಲನೇ ಜಾಗತಿಕ ಸಮಸ್ಯೆ ಅಂದ್ರೆ ಮಾನವ ಹಕ್ಕುಗಳ ನಿರಾಕರಣೆ. ಮೊದಲನೇ ಒಂದು ಜಾಗತಿಕ ಸಮಸ್ಯೆ ಅಂತಂದ್ರೆ ಮಾನವ ಹಕ್ಕುಗಳ ನಿರಾಕರಣೆ. ಎರಡನೇದು ಶಸ್ತ್ರಾಸ್ತ್ರಗಳ ಪೈಪೋಟಿ. 3 ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಅಂದ್ರೆ ಜಾಗತಿಕ ಸಮಸ್ಯೆಗಳು ಒಂದು ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ. ಈ ಮಾನವ ಹಕ್ಕುಗಳ ನಿರಾಕರಣೆ ಹಾಗಾದ್ರೆ ಮಾನವ ಹಕ್ಕುಗಳು ಅಂದ್ರೆ ಏನು? ಈ 3 ಜಾಗತಿಕ ಸಮಸ್ಯೆಗಳನ್ನ ನಾವು ಒಂದೊಂದಾಗಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ? ಮೊದಲನೇದು ಮಾನವ ಹಕ್ಕುಗಳ ನಿರಾಕರಣೆ. ಹಾಗಾದ್ರೆ ಈ ಮಾನವ ಹಕ್ಕುಗಳು ಅಂದ್ರೆ ಏನು? ಜಗತ್ತಿನ ಎಲ್ಲ ಮಾನವರು ಪಡೆದ ಮೂಲ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನೇ ಮಾನವ ಹಕ್ಕುಗಳು ಅಂತ ಕರೀತಾರೆ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗಳು ಪಡೆದ ಮೂಲ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನೇ ಮಾನವ ಹಕ್ಕುಗಳು ಅಂತ ಕರೀತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನದೇ ಆದ ಹಕ್ಕುಗಳನ್ನು ಪಡೆದುಕೊಂಡಿದ್ದಾನೆ. ಅವನು ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂದ್ರೆ, ತನ್ನ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಎತ್ತಿಡಬೇಕು ಅಂದ್ರೆ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಬಹಳ ಅವಶ್ಯಕವಾದವು. ಆದ್ರೆ ಈ ಜಾಗತಿಕ ಮಟ್ಟದಲ್ಲಿ ಈ ಮಾನವ ಹಕ್ಕುಗಳು ನಿರಾಕರಣೆ ಆಗ್ತಿರೋದ್ರಿಂದ, ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದ್ರಿಂದ ಇದು ಒಂದು ಗಂಭೀರವಾದಂತಹ ಒಂದು ಸವಾಲಾಗಿ ಪರಿಣಮಿಸಿದೆ ಜಗತ್ತಿಕ ಮಟ್ಟದಲ್ಲಿ. ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅನೇಕ ಮಾನವತಾವಾದಿಗಳು, ಅನೇಕ ನಮ್ಮ ಜಗತ್ತಿನಲ್ಲಿ ಇರುವಂತಹ ಅನೇಕ ಮಾನವತಾವಾದಿಗಳು ಪ್ರತಿಯೊಬ್ಬರು ಸಹ ಜನ್ಮತಃ ಅಥವಾ ಹುಟ್ಟಿನಿಂದಲೇ ಒಂದು ಬರತಕ್ಕಂತಹ ಹಕ್ಕುಗಳನ್ನ ಬಗ್ಗೆ ಪ್ರತಿಪಾದಿಸಿದೆ. ಅಂದ್ರೆ ಜನ್ಮತಃವಾಗಿ ಹುಟ್ಟಿನಿಂದಲೇ ಪಡೆದಂತಹ ಹಕ್ಕುಗಳ ಬಗ್ಗೆ ಅನೇಕ ಜಗತ್ತಿನಲ್ಲಿರುವಂತಹ ಪ್ರಪಂಚದ ಅನೇಕ ಮಾನವತಾವಾದಿಗಳು ಆ ಹಕ್ಕುಗಳ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ ಅವರು ಪ್ರತಿಪಾದಿಸಿದ್ದಾರೆ. ಯಾಕಂದ್ರೆ ಮಾನವ ಹಕ್ಕುಗಳು ಪ್ರತಿಯೊಬ್ಬರ ಒಂದು ಜೀವನಕ್ಕೆ ಬಹಳ ಅವಶ್ಯಕವಾದವು. ಈ ಮಾನವ ಹಕ್ಕುಗಳ ಒಂದು ಸುದೀರ್ಘವಾದಂತಹ ಒಂದು ಕಾಲಾವಧಿಯಲ್ಲಿ ಈ ಮಾನವ ಹಕ್ಕುಗಳನ್ನ ಬಹುತೇಕ ಮಂದಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನಕ್ಕೆ ಅವರ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ಮಾನವ ಹಕ್ಕುಗಳು ಬಹಳ ಅವಶ್ಯಕ ಅಂತೀವಿ. ಆದ್ರೆ ನಮ್ಮ ಜಗತ್ತಿನಲ್ಲಿ ಕೆಲವು ಮಂದಿ, ಬಹುತೇಕರು ಈ ಹಕ್ಕುಗಳನ್ನೇ ಅನುಭವಿಸಿಲ್ಲ. ಈ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಹಕ್ಕುಗಳ ಒಂದು ಶೋಷಣೆಗೆ, ಮಾನವ ಹಕ್ಕುಗಳ ಶೋಷಣೆಗೆ ಒಳಪಟ್ಟಿದ್ದಾರೆ. ಯಾವುದರ ಆಧಾರದ ಮೇಲೆ? ಜಾತಿ ಇರ್ಬೋದು, ಧರ್ಮ, ಲಿಂಗ, ಈ ಒಂದು ಜನಾಂಗ, ಧರ್ಮ, ಲಿಂಗ, ಜಾತಿ, ವರ್ಣ, ರಾಷ್ಟ್ರೀಯತೆ, ಇವೆಲ್ಲವುಗಳ ಆಧಾರದ ಮೇಲೆ ಈ ಮಾನವ ಹಕ್ಕುಗಳ ನಿರಾಕರಣೆ ಹಾಗೂ ಶೋಷಣೆ ಆಗ್ತಾ ಇದೆ. ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಧರ್ಮ, ಲಿಂಗ, ವರ್ಣ ಮತ್ತು ರಾಷ್ಟ್ರೀಯತೆ, ಇವೆಲ್ಲವುಗಳ ಆಧಾರದ ಮೇಲೆ ಜಾಗತಿಕ ಮಟ್ಟದಲ್ಲಿ, ಪ್ರಪಂಚದಲ್ಲಿ ಬಹುತೇಕ ಜನರು ಈ ಒಂದು ಮಾನವ ಹಕ್ಕುಗಳ ನಿರಾಕರಣೆಗೆ ಅಥವಾ ಮಾನವ ಹಕ್ಕುಗಳ ಒಂದು ಶೋಷಣೆಗೆ ಒಳಪಟ್ಟಿದ್ದಾರೆ. ಈ ಮಾನವ ಹಕ್ಕುಗಳ ಶೋಷಣೆಯನ್ನು ತಪ್ಪಿಸಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಅವನಿಗೆ ಅವಶ್ಯಕವಾದಂತಹ ಹಕ್ಕುಗಳನ್ನು ಒದಗಿಸಬೇಕು ಅಂತೇಳಿ ಜಗತ್ತಿನ ಅನೇಕವಾದಂತಹ ಹೋರಾಟಗಳು ನಡೆದವು. ಈ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನಿರಂತರವಾದಂತಹ ಒಂದು ಹೋರಾಟಗಳು ನಡೆದವು. ಅಂತಹ ಹೋರಾಟಗಳಲ್ಲಿ ಬಹಳ ಪ್ರಮುಖವಾದಂತಹ ಹೋರಾಟ ಅಂತಂದ್ರೆ 1776ನ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. 1776ರ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. ಇನ್ನ 1789ರ ಫ್ರಾನ್ಸ್ ಕ್ರಾಂತಿ. 1789ರ ಫ್ರಾನ್ಸ್ ಕ್ರಾಂತಿ.
1917ರ ರಷ್ಯಾ ಕ್ರಾಂತಿ, 1917ರ ರಷ್ಯಾ ಕ್ರಾಂತಿ, 1776ರ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, 1789ರ ಫ್ರಾನ್ಸ್ ಕ್ರಾಂತಿ, 1917ರ ರಷ್ಯಾ ಕ್ರಾಂತಿ, ಈ 20ನೇ ಶತಮಾನದ ಪ್ರಥಮಾರ್ಧದ ಭಾರತ ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳು ಈ ಒಂದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸುದೀರ್ಘವಾದಂತಹ ಒಂದು ಹೋರಾಟಗಳನ್ನ ಇವು ನಡೆಸಿವೆ. ಯಾಕೆ ನಡೆಸಿವೆ ಅಂತಂದ್ರೆ ಈ ಹಕ್ಕುಗಳ ಅವಶ್ಯಕತೆ, ಹಕ್ಕುಗಳ ಒಂದು ಮಹತ್ವವನ್ನು ಮನಗಂಡು ಇಡೀ ಜಾಗತಿಕ ಮಟ್ಟದಲ್ಲಿ ಅನೇಕವಾದಂತಹ ಒಂದು ಹಕ್ಕುಗಳಿಗೆ ಸಂಬಂಧಿಸಿದಂತೆ ನಿರಂತರವಾದಂತಹ ಹೋರಾಟಗಳು ನಡೆದಿವೆ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಅಲ್ಲಿನ ವಸಾಹತುಗಾರರೆಲ್ಲರೂ ಸಹ ಒಂದುಗೂಡಿ ತಮ್ಮ ಒಂದು ಹಕ್ಕುಗಳಿಗಾಗಿ ಹೋರಾಟವನ್ನು ಆರಂಭಿಸ್ತಾರೆ. ಇನ್ನು ಫ್ರಾನ್ಸ್ ಕ್ರಾಂತಿ, ಫ್ರಾನ್ಸ್ನಲ್ಲಿನ ಲೂಯಿಗಳ ಒಂದು ವಂಶ ಪರಂಪರೆ ಆಡಳಿತ ಏನಿದೆ ಆ ಒಂದು ದರ್ಪಿಷ್ಟವಾದಂತಹ ಅದಕ್ಷ ಆಡಳಿತದ ವಿರುದ್ಧವಾಗಿ ಆ ಫ್ರಾನ್ಸ್ನ ಜನತೆ ತಮ್ಮ ಹಕ್ಕುಗಳಿಗಾಗಿ ಅವರು ಹೋರಾಟ ಆರಂಭಿಸ್ತಾರೆ. ಇನ್ನು ರಷ್ಯಾಕ್ಕೆ ಬಂದ್ರೆ ರಷ್ಯಾದಲ್ಲೂ ಅಷ್ಟೇ ಅಲ್ಲಿನ ಜಾರ್ ಆಡಳಿತದ ವಿರುದ್ಧವಾಗಿ ಅವರು ಸಹ ರಷ್ಯಾದ ಎಲ್ಲ ಜನರು ಸಹ ತಮ್ಮ ಹಕ್ಕುಗಳಿಗಾಗಿ ಒಂದು ಹೋರಾಟವನ್ನ ಆರಂಭಿಸ್ತಾರೆ. ಇವೆಲ್ಲ ಹೋರಾಟಗಳ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು. ಹಕ್ಕುಗಳು ಮನುಷ್ಯರ ವ್ಯಕ್ತಿಗಳ ಅವರ ಘನತೆಯನ್ನ, ಸ್ವಾತಂತ್ರ್ಯವನ್ನ, ಅವರ ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಕ್ಕೆ ಸಹಾಯಕವಾದವುಗಳು. ಈ ನಿಟ್ಟಿನಲ್ಲಿ ಈ ಮಾನವ ಹಕ್ಕುಗಳ ನಿರಂತರವಾದಂತಹ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಶ್ರೇಷ್ಠ ಸಂವಿಧಾನವನ್ನ ನಾವು ರಚಿಸಿದೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಮ ದೇಶದ ನಮ್ಮ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತೆ. 6 ಮೂಲಭೂತ ಹಕ್ಕುಗಳ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ 6 ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನ ನೀಡಿದೆ. ಈ ಅಮೆರಿಕ, ಫ್ರಾನ್ಸ್ ಮತ್ತು ರಷ್ಯಾದಲ್ಲಿ ಯಾವ ರೀತಿಯಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಹೋರಾಟ ಆಗುತ್ತೋ ನಮ್ಮ ದೇಶ ಸಂವಿಧಾನವು ನಮ್ಮ ಶ್ರೇಷ್ಠ ಸಂವಿಧಾನವು ನಮ್ಮ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಈ ಮೂಲಭೂತ ಹಕ್ಕುಗಳು ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು ನಂತರ 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕವಾಗಿ ಆ ಆಸ್ತಿಯ ಹಕ್ಕನ್ನು ರದ್ದುಪಡಿಸಿ ಒಟ್ಟು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನೀಡಿರುವಂತಹ ಹಕ್ಕುಗಳು ಅಂತಂದ್ರೆ 6 ಮೂಲಭೂತ ಹಕ್ಕುಗಳು. ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು ನಂತರ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕವಾಗಿ ಆಸ್ತಿಯ ಹಕ್ಕನ್ನು ರದ್ದುಪಡಿಸಿ ಈಗ 6 ಮೂಲಭೂತ ಹಕ್ಕುಗಳಿವೆ. ಈ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಒಂದು ಪ್ರತಿಯೊಬ್ಬರ ಸರ್ವತೋಮುಖ ಅಭಿವೃದ್ಧಿಗೆ, ವ್ಯಕ್ತಿತ್ವದ ಮತ್ತು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅವಶ್ಯಕವಾದಂತಹ ಸಂವಿಧಾನದಿಂದ ರಚಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವನ ಸಂವಿಧಾನದಿಂದ ರಚಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು ಅಂತ. ಈ ಹಕ್ಕುಗಳ ಮೂಲಕವಾಗಿ ನಮ್ಮ ದೇಶ ನಮ್ಮ ಒಂದು ಪ್ರತಿಯೊಬ್ಬರ ವ್ಯಕ್ತಿಗಳ ಘನತೆ, ಅವರ ಸ್ವಾತಂತ್ರ್ಯವನ್ನ, ಅವರ ಉತ್ತಮವಾದ ಜೀವನಕ್ಕೆ, ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋಕೆ ಪೂರಕವಾದಂತಹ ಅವಕಾಶವನ್ನ ನಮ್ಮ ದೇಶ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ನಂತರ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೋ ಆ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆ, ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಅಂತ ಕರೆಯುತ್ತೀವಿ. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಒಂದಾದಂತಹ ಸಾಮಾನ್ಯ ಸಭೆ, ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಅಂತ ಕರೆಯುತ್ತೀವಿ. ಆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಒಂದಾದಂತಹ ಸಾಮಾನ್ಯ ಸಭೆ ಜಾಗತಿಕವಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು, ಮಾನವ ಹಕ್ಕುಗಳ ನಿರಾಕರಣೆ ಎಲ್ಲೂ ಸಹ ಆಗಬಾರ್ದು ಅಂತೇಳಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಮಾರ್ಗಸೂಚಿಯನ್ನ ಅಥವಾ ಒಂದು ಯೋಜನೆಯನ್ನ ಅದು ರೂಪಿಸುತ್ತೆ. ನಂತರ ಈ ಜಾಗತಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಬೇಕು ಅಂತೇಳಿ ಈ ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ಒಂದು ರಚಿಸಲ್ಪಟ್ಟಂತಹ ಒಂದು ವರದಿಯನ್ನ,
ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ರಚಿಸಲ್ಪಟ್ಟಂತಹ ಒಂದು ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ ಈ ಅಂತಾರಾಷ್ಟ್ರೀಯ ತಜ್ಞರುಗಳು ಎಲ್ಲರೂ ಸೇರ್ಕೊಂಡು ಈ ಮಾನವ ಹಕ್ಕುಗಳ ಒಂದು ಘೋಷಣೆಯನ್ನು ನಡೆಸಬೇಕು. ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಆಗಲಿ ನಿರಾಕರಣೆ ಜಗತ್ತಿನ ಯಾವ ಮೂಲೆಯಲ್ಲೂ ಸಹ, ಜಗತ್ತಿನ ಯಾವ ಪ್ರದೇಶದಲ್ಲೂ ಸಹ ಆಗಬಾರ್ದು. ಮಾನವ ಹಕ್ಕುಗಳ ಸಂರಕ್ಷಿಸಬೇಕು ಎಂಬ ಉದ್ದೇಶದಿಂದ ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ರಚಿಸಲ್ಪಟ್ಟ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 1948 ಡಿಸೆಂಬರ್ 10ರಂದು ಅದನ್ನು ಅಂಗೀಕರಿಸುತ್ತೆ. ಯಾವಾಗ? 1948 ಡಿಸೆಂಬರ್ 10 1948 ಡಿಸೆಂಬರ್ 10ರಂದು ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ರಚಿಸಲ್ಪಟ್ಟಂತಹ ಆ ಒಂದು ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ ಅಂಗೀಕರಿಸಿತ್ತು. ಇದನ್ನ ನಾವು ಡಿಸೆಂಬರ್ 10ರಿಂದ ಮಾನವ ಹಕ್ಕುಗಳ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ವಿದ್ಯಾರ್ಥಿಗಳೇ ನೀವು ಡಿಸೆಂಬರ್ 10 ಮುಂದಿನ ತಿಂಗಳು ಡಿಸೆಂಬರ್ 10ರಂದು ಇಡೀ ಎಲ್ಲ ಒಂದು ದಿನಪತ್ರಿಕೆಗಳಲ್ಲಿ ಬರುತ್ತೆ ಮಾನವ ಹಕ್ಕುಗಳ ದಿನಾಚರಣೆ. ಯಾಕೆ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತಂದ್ರೆ ಈ ಒಂದು ಸಾಮಾನ್ಯ ಸಭೆ 1948 ಡಿಸೆಂಬರ್ 10ರಂದು ಈ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ಅಂಗೀಕರಿಸುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಮಾನವ ಹಕ್ಕುಗಳ ದಿನಾಚರಣೆಯನ್ನ ನಾವು ಡಿಸೆಂಬರ್ 10ರಂದು ಆಚರಿಸ್ತೀವಿ. ಈ ಸಾಮಾನ್ಯ ಸಭೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳಿಗೂ ಸಹ ಒಂದು ನಿರ್ದೇಶನವನ್ನು ನೀಡುತ್ತೆ. ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳ ಸಂರಕ್ಷಣೆಯನ್ನ ಮಾಡಬೇಕು. ಜಗತ್ತಿನ ಯಾವ ಭಾಗದಲ್ಲೂ ಸಹ ಮಾನವ ಹಕ್ಕುಗಳು ನಿರಾಕರಣೆ ಆಗಬಾರ್ದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು ಅಂತೇಳಿ ಈ ಒಂದು ಮಾನವ ಹಕ್ಕುಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ತನ್ನ ನಿರ್ದೇಶನವನ್ನ ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನೀಡುತ್ತೆ. ತನ್ನ 30 ಕಾಲಂಗಳಲ್ಲೂ ಸಹ 30 ಕಾಲಂನಲ್ಲಿ ತನ್ನ ಒಂದು ಮಾರ್ಗಸೂಚಿಯನ್ನ ಪ್ರಕಟಿಸುತ್ತೆ. ಎಲ್ಲ ಸದಸ್ಯ ರಾಷ್ಟ್ರಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ಯಾವುದೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತೇಳಿ, ಆ ಮಾನವ ಹಕ್ಕುಗಳ ಉಲ್ಲಂಘನೆ ಆದ್ರೆ ಅದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂತಹ ಒಂದು ಹೋರಾಟವನ್ನು ಮಾಡಬೇಕು ಮತ್ತು ಮಾನವ ಹಕ್ಕುಗಳು ನಿರಾಕರಣೆ ಆಗದಂತೆ ಸಾಧ್ಯವಾದಷ್ಟು ಉತ್ತಮವಾದಂತಹ ಒಂದು ಪ್ರಯತ್ನವನ್ನು ನಡೆಸಬೇಕು ಅಂತೇಳಿ ಈ ಒಂದು ಸಾಮಾನ್ಯ ಸಭೆ ತಿಳಿಸುತ್ತೆ. ತನ್ನ ಮಾರ್ಗಸೂಚಿಯನ್ನು ಸಹ ಇದು ಹೊರಡಿಸುತ್ತೆ. ನಂತರ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ತನ್ನ ನಿರ್ದೇಶನವನ್ನ ಅದು ಮಾರ್ಗಸೂಚಿಯನ್ನ ಅದು ಪ್ರಕಟಿಸುತ್ತೆ. ಅಂದ್ರೆ ಎಲ್ಲೂ ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ಒಂದು ಮಾನವ ನಿರಾಕರಣೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಆ ಒಂದು ಸದಸ್ಯ ರಾಷ್ಟ್ರವಾದಂತಹ ಸಾಮಾನ್ಯ ಸಭೆಯ ವಿಶ್ವಸಂಸ್ಥೆಯ ಒಂದು ಪ್ರಮುಖ ರಾಷ್ಟ್ರವಾದಂತಹ ನಮ್ಮ ಭಾರತವು ಸಹ ಆ ನಿಟ್ಟಿನಲ್ಲಿ ಸಾಮಾನ್ಯ ಸಭೆಯ ಆ ನಿರ್ದೇಶನದ ಪ್ರಕಾರವಾಗಿ ನಮ್ಮ ಭಾರತವು ನಮ್ಮ ಶ್ರೇಷ್ಠ ಸಂವಿಧಾನದಲ್ಲಿ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 3ನೇ ಭಾಗದಲ್ಲಿ, ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ರವರೆಗೆ, ನಮ್ಮ ಸಂವಿಧಾನದ 12ರಿಂದ 35ರವರೆಗೆ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳ ಬಗ್ಗೆ ತನ್ನ ಮಾಹಿತಿಯನ್ನು ನೀಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂವಿಧಾನದ ರಚಿಸಲ್ಪಟ್ಟಂತಹ ಈ ಮೂಲಭೂತ ಹಕ್ಕುಗಳನ್ನು ನೀಡಿದ್ವಿ. ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು ನಂತರ 44ನೇ ತಿದ್ದುಪಡಿಯ ಪ್ರಕಾರವಾಗಿ ಆಸ್ತಿಯ ಹಕ್ಕನ್ನು ರದ್ದುಪಡಿಸಿ ಒಟ್ಟು ನಮ್ಮ ದೇಶದ ಸಂವಿಧಾನ ಎಲ್ಲಾ ಪ್ರಜೆಗೂ, ಪ್ರತಿಯೊಬ್ಬ ಪ್ರಜೆಗೂ ಸಹ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಸಾಮಾನ್ಯ ಸಭೆಯ ನಿರ್ದೇಶನದಂತೆ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಒಂದು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕು ಅಂತೇಳಿ, ಸುರಕ್ಷಿತವಾಗಿರ್ಬೇಕು. ಪ್ರತಿಯೊಬ್ಬ ಒಂದು ಹಕ್ಕುಗಳು, ಪ್ರತಿಯೊಬ್ಬರ ಹಕ್ಕುಗಳು ಸಹ ಮಾನವ ಹಕ್ಕುಗಳು ವಿಶ್ವಾದ್ಯಂತ ಇಡೀ ಪ್ರಪಂಚದಾದ್ಯಂತ ಮಾನವ ಹಕ್ಕುಗಳು ಸುರಕ್ಷಿತವಾಗಿರಬೇಕು ಅಂತೇಳಿ ಭಾರತ ತನ್ನ ಸಮರ್ಥನೆಯನ್ನ ಸಮರ್ಥಿಸುತ್ತಾ ಬಂದಿದೆ. ಅಂದ್ರೆ ಆ ಒಂದು ಮಾನವ ಸುರಕ್ಷಿತವಾಗಿರ್ಬೇಕು ಅಂತೇಳಿ ನಾವು ಒಂದು ಭಾರತವು ಸಹ ತನ್ನ ನಿಲುವನ್ನ ಅದು ಪ್ರಕಟಿಸ್ತಾ ಇದೆ. ನಂತರ ಈ ಮಾನವ ಹಕ್ಕುಗಳ ಒಂದು ಶೋಷಣೆಗೆ ಸಂಬಂಧಿಸಿದಂತೆ 1966ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಒಂದು ಸಭೆಯೊಂದನ್ನು ನಡೆಸಲಾಗುತ್ತೆ. ಏನು ವಿಶ್ವಸಂಸ್ಥೆ ಏನ್ ಸದಸ್ಯ ರಾಷ್ಟ್ರಗಳಿದೋ ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನ ಸೇರಿಸಿ 1966ರಲ್ಲಿ
1966ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯೊಂದನ್ನು ನಡೆಸಿ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿರಬೇಕು ಅಂತೇಳಿ ಸೂಚನೆಯನ್ನ ನೀಡಲಾಗುತ್ತೆ. 1966ರಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯನ್ನ ನಡೆಸಿ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಪ್ರತಿಯೊಂದು ರಾಷ್ಟ್ರವೂ ಸಹ ಬದ್ಧರಾಗಿರಬೇಕು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನ 1966ರಲ್ಲಿ ವಿಶ್ವಸಂಸ್ಥೆ ನೀಡುತ್ತೆ. ಆ ಹಿನ್ನೆಲೆಯಲ್ಲಿ ಅದರ ಪ್ರಕಾರವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗ ರಚನೆಯಾಗುತ್ತೆ. ಯಾವ ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳೊಂದಿಗೆ ಒಂದು ಸಭೆಯನ್ನು ನಡೆಸಿ ಒಂದು ನಿಲುವನ್ನ ತನ್ನ ಒಂದು ಸೂಚನೆಯನ್ನ ಪ್ರಕಟಿಸುತ್ತೋ ಅದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮಾನವ ಹಕ್ಕುಗಳ ಆಯೋಗ ರಚನೆಯಾಗುತ್ತೆ. ಹಕ್ಕುಗಳ ಉಲ್ಲಂಘನೆ ಆದಾಗ ಆ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಇರುವಂತಹ ಹಕ್ಕುಗಳ ಉಲ್ಲಂಘನೆ ಆದರೆ, ಹಕ್ಕುಗಳಿಗೆ ಸಂಬಂಧಿಸಿದಂತೆ ಚ್ಯುತಿ ಉಂಟಾದರೆ, ಧಕ್ಕೆ ಉಂಟಾದರೆ ಆಗ ಅವನು ಮಾನವ ಹಕ್ಕುಗಳಿಗೆ ದೂರನ್ನು ನೀಡಬಹುದು. ಆ ಮಾನವ ಹಕ್ಕು ಯಾವ ವ್ಯಕ್ತಿಗೆ ಅವರಿಗೆ ಆ ಹಕ್ಕಿನ ಬಗ್ಗೆ ಚ್ಯುತಿ ಉಂಟಾಗಿರುತ್ತೋ ಅವನಿಗೆ ರಕ್ಷಣೆಯನ್ನು ನೀಡುತ್ತೆ. ತಪ್ಪಿತಸ್ಥರಿಗೆ ಸೂಕ್ತವಾದ ಶಿಕ್ಷೆಯನ್ನು ನೀಡುವಂತ ಒಂದು ಅಧಿಕಾರ ಮಾನವ ಹಕ್ಕುಗಳ ಆಯೋಗಕ್ಕೆ ನೀಡಲಾಗಿದೆ. ಈ ಮಾನವ ಹಕ್ಕುಗಳ ಆಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಈ ಮಾನವ ಹಕ್ಕುಗಳ ಆಯೋಗವನ್ನ ರಚಿಸಲಾಗಿದೆ. ಇದಕ್ಕೆ ಪೂರಕವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಮಹಿಳೆಯರಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ಪರಿಶಿಷ್ಟ ಜಾತಿ ಆಯೋಗ, ಪರಿಶಿಷ್ಟ ಪಂಗಡಗಳ ಆಯೋಗ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗದ ಒಂದು ಆಯೋಗ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವರ್ಗದ ರಾಷ್ಟ್ರೀಯ ಆಯೋಗಗಳನ್ನ ರಚಿಸಲಾಗಿದೆ. ಅದರಂತೆ ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಹಿಳಾ ಆಯೋಗಗಳನ್ನ ರಚಿಸಲಾಗಿದೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ಮತ್ತು ರಾಜ್ಯ ಮಹಿಳಾ ಆಯೋಗಗಳನ್ನ ರಚಿಸಲಾಗಿದೆ. ಇವೆಲ್ಲ ಆಯೋಗಗಳ ಮೂಲ ಉದ್ದೇಶ ಮಾನವ ಹಕ್ಕುಗಳ ಸಂರಕ್ಷಣೆ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಪ್ರತಿಯೊಬ್ಬರ ಹಕ್ಕುಗಳಿಗೆ ಧಕ್ಕೆ ಉಂಟಾಗದಂತೆ, ಚ್ಯುತಿ ಉಂಟಾಗದಂತೆ ಆ ಹಕ್ಕುಗಳನ್ನು ಸಂರಕ್ಷಿಸುವುದು ಈ ಆಯೋಗಗಳ ಮೂಲ ಉದ್ದೇಶ ಮತ್ತು ಅವರ ಆಶಯ. ಇದು ಜಾಗತಿಕ ಸಮಸ್ಯೆಗಳಲ್ಲಿ ಮೊದಲ ಒಂದು ಪ್ರಮುಖವಾದಂತಹ ಒಂದು ಸಮಸ್ಯೆ ಮಾನವ ಹಕ್ಕುಗಳ ನಿರಾಕರಣೆ. ಮಾನವ ಹಕ್ಕುಗಳ ನಿರಾಕರಣೆಗೆ ಸಂಬಂಧಿಸಿದಂತೆ ಪ್ರಾರಂಭದಿಂದಲೂ ಸಹ ಅನೇಕ ಹೋರಾಟಗಳು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನಿರಂತರವಾಗಿ ಹೋರಾಟಗಳು ಆರಂಭವಾಗಿದ್ದು, ಹೋರಾಟಗಳು ನಡೆದಿದ್ದು 1917 ರಷ್ಯಾ ಕ್ರಾಂತಿ, 1917 ರಷ್ಯಾ ಕ್ರಾಂತಿ, 1776 ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, 1789 ಫ್ರಾನ್ಸ್ ಕ್ರಾಂತಿ, ಇವೆಲ್ಲವೂ ಸಹ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಡೆದಂತಹ ಹೋರಾಟಗಳಲ್ಲಿ ಬಹಳ ಪ್ರಮುಖವಾದಂತಹ ಹೋರಾಟಗಳು. ನಮ್ಮ ಭಾರತ ಈ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದ್ದು ಈ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮಾನವ ಹಕ್ಕುಗಳು ಸುರಕ್ಷಿತವಾಗಿರಬೇಕು, ಮಾನವ ಹಕ್ಕುಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ತನ್ನ ಪ್ರಯತ್ನವನ್ನ, ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ನಡೆಸಿ ತನ್ನ ಸ್ಪಷ್ಟವಾದಂತಹ ನಿಲುವನ್ನ ಈ ಮಾನವ ಹಕ್ಕುಗಳಿಗೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸ್ಪಷ್ಟ ನಿಲುವನ್ನು ಅದು ಪ್ರಕಟಿಸಿತು. ಅಷ್ಟೇ ಅಲ್ಲ, ನಮ್ಮ ಶ್ರೇಷ್ಠ ಸಂವಿಧಾನದಲ್ಲೂ ಅಷ್ಟೇ 12ರಿಂದ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ವರೆಗಿನ ವಿಧಿಗಳು ಸಹ ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುವುದರ ಮೂಲಕ ನಮ್ಮ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಪ್ರಯತ್ನವನ್ನ ಇವು ನಡೆಸಿವೆ. ಯಾವುದು? ನಮ್ಮ ದೇಶ ಭಾರತ. ಇಷ್ಟು ಜಾಗತಿಕ ಸಮಸ್ಯೆಯ ನಿವಾರಣೆಗೆ ನಮ್ಮ ಭಾರತವು ಸಹ ಸಮರ್ಥವಾದಂತಹ ಉತ್ತಮವಾದಂತಹ ಒಂದು ಪ್ರಯತ್ನವನ್ನ ಜಾಗತಿಕ ಸಮಸ್ಯೆ ಅಂತ ಮಾನವ ನಿರಾಕರಣೆಗೆ, ಈ ಒಂದು ಸಮಸ್ಯೆ ನಿವಾರಣೆಗೆ ತನ್ನ ಒಂದು ಪ್ರಯತ್ನವನ್ನ ನಡೆಸಿದೆ. ನೆಕ್ಸ್ಟ್ ಎರಡನೇ ಒಂದು ಸಮಸ್ಯೆ, ಜಾಗತಿಕ ಸಮಸ್ಯೆ ಅಂತಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿ. ಶಸ್ತ್ರಾಸ್ತ್ರಗಳ ಪೈಪೋಟಿ. ವಿದ್ಯಾರ್ಥಿಗಳೇ, ಶಸ್ತ್ರಾಸ್ತ್ರಗಳ ಪೈಪೋಟಿ ಏನಾಗಾದ್ರೆ ಯಾವ ರೀತಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಒಂದು ಜಾಗತಿಕ ಸಮಸ್ಯೆ ಆಗುತ್ತೆ ಅಂದ್ರೆ ಇದಕ್ಕೆ ಈ ಒಂದು ಕಲ್ಪನೆ ಅರ್ಥ ಆಗ್ಬೇಕು ಅಂತಂದ್ರೆ
ನಿಮಗೆ ಒಂದು ಉದಾಹರಣೆಯನ್ನ ಹೇಳ್ಬೋದು. ಒಬ್ಬ ಇಬ್ರು ಸ್ನೇಹಿತರಿರ್ತಾರೆ ನಿಮ್ಮ ತರಗತಿಯಲ್ಲೇ, ನಿಮ್ಮ ತರಗತಿ ಕೋಣೆಯಲ್ಲೇ, ಅಥವಾ ನಿಮ್ಮ ಒಂದು ಊರಿನಲ್ಲಿ, ತರಗತಿ ಕೋಣೆಯಲ್ಲೇ ಬೇಡ, ನಿಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ 4 ಜನ ಏನ್ ಸ್ನೇಹಿತರ ಗುಂಪಿತ್ತೋ ಆ ಗುಂಪಿನಲ್ಲಿ ಒಬ್ಬ ಸ್ನೇಹಿತ, ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ತನ್ನ ಒಂದು ಆತ್ಮರಕ್ಷಣೆಗಾಗಿಯೋ ಅಥವಾ ಒಂದು ಚಾಕು ಎಂಬ ಒಂದು ಆಯುಧವನ್ನ ಅವನು ಇಟ್ಕೊಂತಾನೆ. ಮತ್ತೊಬ್ಬ ಸ್ನೇಹಿತ ಅವನು ನೋಡಿ, ಮತ್ತೊಬ್ಬ ಸ್ನೇಹಿತ ಅವನು ಏನ್ ಮಾಡ್ತಾನೆ, ಬೇರೆ ಮತ್ತೊಂದು ಯಾವುದೋ ಒಂದು ಆಯುಧವನ್ನ, ಯಾವುದೋ ಶಸ್ತ್ರಾಸ್ತ್ರವನ್ನ, ಒಂದು ಮಾರಕಾಸ್ತ್ರವನ್ನ ಅವನು ಇಟ್ಕೊಂಡಿರ್ತಾನೆ. ಏನ್ 4 ಜನ ಒಂದು ಸ್ನೇಹಿತರ ಗುಂಪಿತ್ತೋ ಆ ಗುಂಪಿನಲ್ಲಿ ಆಗ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂದ್ರೆ, ಯಾವ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ? ಎಲ್ಲರೂ ಅವನ ಚಾಕು ಇದೆ ಅವನ ಹತ್ರ ಅಂತೇಳಿ ಎಲ್ಲರೂ ಸಂತೋಷದಿಂದ 4 ಜನ ಸೇರ್ಕೊಂಡು ಒಂದು ಆರಾಮ 4 ಜನವೇ ಆರಾಮಾಗಿ 4 ಜನ ಒಂದೇ ಕಡೆ ಸೇರ್ಕೊಂಡು ಪ್ರತಿದಿನ ಮಾತಾಡ್ಕಂತ ಚರ್ಚೆ ಮಾಡ್ಕಂತ ಇರ್ತೀರ ಸಂತೋಷವಾಗಿ. ಆ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತಾ? ಹೇಳ್ರಿ, ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಈ 4 ಜನ ಸ್ನೇಹಿತರ ಗುಂಪಿನಲ್ಲಿ ಒಂದು ಶಸ್ತ್ರಾಸ್ತ್ರಗಳಿರ್ಬೋದು, ಮತ್ತೊಂದು ಮಾರಕಾಸ್ತ್ರ ಆದಂತಹ ಒಂದು ಆಯುಧಗಳನ್ನ ಇಬ್ಬರು ಸ್ನೇಹಿತರು ಇಟ್ಕೊಂಡಾಗ ಆಗ 4 ಜನ ಸ್ನೇಹಿತರ ಗುಂಪಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಇಬ್ಬರು ಸ್ನೇಹಿತರು ಯಾವಾಗ ಬೇಕಾದ್ರೂ ಸಹ ಅವನಲ್ಲಿರುವಂತಹ ಚಾಕುವಿಂದ ಮತ್ತೊಬ್ಬನನ್ನ ತಿವಿಬಹುದು. ಇನ್ನೊಬ್ಬ ಅವನಲ್ಲಿರುವಂತಹ ಮಾರಕಾಸ್ತ್ರ ಆಯುಧದಿಂದ ಇನ್ನೊಬ್ಬನಿಗೆ ಹೊಡಿಬಹುದು. ಯಾವಾಗ ಬೇಕಾದ್ರೂ ಯಾವ ರೀತಿಯಾದಂತಹ ಒಂದು ಪ್ರಸಂಗಗಳು, ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಉದ್ಭವಿಸಬಹುದು, ದುಷ್ಪರಿಣಾಮ ಉಂಟಾಗಬಹುದು. ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ದ್ವೇಷದ ಹೆಚ್ಚಾಗುತ್ತೆ. ದ್ವೇಷ, ಅಸೂಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಕಣ್ಮರೆ ಆಗ್ತಾ ಹೋಗ್ತವೆ. ಅರ್ಥ ಆಗ್ತಿದೆಯಾ? ಅದೇ ರೀತಿ ಈ ಶಸ್ತ್ರಾಸ್ತ್ರಗಳ ಒಂದು ಸಂಗ್ರಹಣೆ, ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಇದು ಸಹ ರಾಷ್ಟ್ರಗಳ ನಡುವೆ ದ್ವೇಷವನ್ನು ಬೆಳೆಸುತ್ತೆ. ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆಗಳು ಕಣ್ಮರೆಯಾಗ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಮಾತಿದೆ, ಒಂದು ಪ್ರಸಿದ್ಧವಾದಂತಹ ಒಂದು ಹೇಳಿಕೆ ಇದೆ. ಇಂದಿನ ಒಂದು ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸ್ಬೇಕು. ಯುದ್ಧವನ್ನ ಕೊನೆಗಾಣಿಸ್ಬೇಕು ಅಂದ್ರೆ ಯುದ್ಧವನ್ನು ನಿರ್ಮೂಲನೆ ಮಾಡಬೇಕು. ಇಲ್ಲದಿದ್ದರೆ ಯುದ್ಧವೇ ನಮ್ಮನ್ನು ಕೊನೆಗಾಣಿಸುತ್ತದೆ. ನೋಡಿ ಎಂತ ಇಂದಿನ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ನಿರ್ಮೂಲನೆ ಮಾಡಬೇಕು. ಇಲ್ಲದಿದ್ದರೆ ಯುದ್ಧವೇ ನಮ್ಮನ್ನ ನಿರ್ಮೂಲನೆ ಮಾಡುತ್ತೆ. ಅಂದ್ರೆ ಯುದ್ಧದಿಂದ ನಾವೆಲ್ಲರೂ ಸತ್ತೋಗ್ತೀವಿ, ನಾವೆಲ್ಲರೂ ನಾಶ ಆಗ್ತೀವಿ, ಇಡೀ ಜಗತ್ತೇ ಸರ್ವನಾಶ ಆಗುತ್ತೆ ಅಂತೇಳಿ ಒಂದು ಪ್ರಸಿದ್ಧವಾದಂತಹ ಒಂದು ಹೇಳಿಕೆಯನ್ನ ನೀಡ್ತಾರೆ. ಪ್ರಚಲಿತ ಜಗತ್ತಿನಲ್ಲಿ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಸಹ ಒಂದು ಗಂಭೀರವಾದಂತಹ ಬಹಳ ಬಹುದೊಡ್ಡವಾದಂತಹ ಒಂದು ಸವಾಲು ಮತ್ತು ಒಂದು ಸಮಸ್ಯೆ ಅಂತಂದ್ರೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ. ಪ್ರತಿಯೊಂದು ರಾಷ್ಟ್ರಗಳು ಸಹ ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಹೋದಂತೆ, ಶಸ್ತ್ರಾಸ್ತ್ರ ಸಂಗ್ರಹಣೆಯನ್ನ ಮಾಡ್ಕೊಂತ ಹೋದಂಗೆ ಬೇರೊಂದು ರಾಷ್ಟ್ರಗಳ ಬಗ್ಗೆ ಅವರಿಗೆ ದ್ವೇಷ ಬೆಳೀತಾ ಹೋಗುತ್ತೆ. ಆ ರಾಷ್ಟ್ರಗಳು ಈ ದೇಶವನ್ನ ಉದಾಹರಣೆ, ಯಾವುದೋ ಒಂದು ದೇಶ, ಈಗ ಅಮೆರಿಕ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿ, ಅತಿ ಹೆಚ್ಚು ಅಣುಬಾಂಬ್ಗಳನ್ನ ಉತ್ಪಾದನೆ ಮಾಡಿ, ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡ್ಕೊಂಡಂಗೆ ಮಾಡಿದ್ರೆ ಬೇರೆ ರಾಷ್ಟ್ರಕ್ಕೆ, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ಬೇರೊಂದು ರಾಷ್ಟ್ರಗಳಿಗೆ ಅಮೆರಿಕ ಅಣುಬಾಂಬ್ ಉತ್ಪಾದನೆ ಮಾಡಿದೆ ಅಂತೆ, ಅಮೆರಿಕದ ಶಸ್ತ್ರಾಸ್ತ್ರ ಹೆಚ್ಚು ಉತ್ಪಾದನೆ ಮಾಡಿ ಸಂಗ್ರಹಣೆ ಮಾಡಿದಾರಂತೆ, ಅವ್ರು ಏನಾದ್ರು ನಮ್ಮ ದಾಳಿ ಮಾಡಬಹುದು. ಹಾಗಾದ್ರೆ
ನಾವು ಉತ್ಪಾದನೆ ಮಾಡೋಣ, ನಾವು ಶಸ್ತ್ರಾಸ್ತ್ರಗಳು ಹೆಚ್ಚು ಉತ್ಪಾದನೆ ಮಾಡೋಣ, ನಾವು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋಣ, ನಾವು ಅಣುಬಾಂಬುಗಳನ್ನು ಉತ್ಪಾದನೆ ಮಾಡೋಣ ಅಂತೇಳಿ ಅವರು ಪ್ರಯತ್ನಿಸ್ತಾರೆ. ಚೀನಾದರ ಒಂದು ಪ್ರಯತ್ನ ನೋಡಿ, ಮತ್ತೊಂದು ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಇಟಲಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ರಷ್ಯಾ ಇರ್ಬೋದು, ಈಗ ಎಲ್ಲಾ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮಾಡ್ತಾ ಹೋಗಿ ಅವುಗಳ ಸಂಗ್ರಹಣೆಯನ್ನು ಮಾಡ್ಕೊಂತ ಹೋದಂಗೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಹೆಚ್ಚಾಗ್ತಾ ಹೋದಂಗೆ ಇಡೀ ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಉದ್ಭವಿಸುತ್ತೆ. ಜಾಗತಿಕವಾಗಿ ಭಯದ ವಾತಾವರಣ ಸೃಷ್ಟಿಯಾಗತ್ತೆ. ಯಾವಾಗ ರಷ್ಯಾ ಮತ್ತು ಅಮೆರಿಕದ ನಡುವೆ ಯುದ್ಧ ಆಗುತ್ತೋ, ಚೀನಾ ಅಮೆರಿಕದ ಮೇಲೆ ಯಾವಾಗ ದಾಳಿ ಮಾಡುತ್ತೋ ಎಂಬ ಒಂದು ವಾತಾವರಣ, ಭಯದ ವಾತಾವರಣದಲ್ಲೇ ಇಡೀ ಮಾನವ ಕುಲ ಬದುಕುವಂತಹ ಒಂದು ವಾತಾವರಣ, ಬದುಕುವಂತಹ ಒಂದು ಸ್ಥಿತಿ ಸೃಷ್ಟಿಯಾಗುತ್ತೆ. ಯಾವುದರಿಂದ? ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ. ಅದರಿಂದ ವಿದ್ಯಾರ್ಥಿಗಳೇ, ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ನಾವು ನಿಲ್ಲಿಸಬೇಕು. ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ಕಡಿಮೆ ಮಾಡಬೇಕು. ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ಸಂಪೂರ್ಣವಾಗಿ ನಾವು ಸಾಧ್ಯವಾದಷ್ಟು ಪ್ರಮಾಣದಲ್ಲಾದರೂ ಆ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ತಗ್ಗಿಸಬೇಕು, ಆ ಪ್ರಮಾಣವನ್ನು. ಅದಕ್ಕಿರುವಂತಹ ಏಕೈಕ ಮಾರ್ಗ ಅಂತಂದ್ರೆ, ಈ ಶಸ್ತ್ರಾಸ್ತ್ರಗಳ ಪೈಪೋಟಿಗಿರುವ ಸೂಕ್ತವಾದ ಒಂದು ಪರಿಹಾರ ಅಂತಂದ್ರೆ ನಿಶಸ್ತ್ರೀಕರಣ. ಯಾವುದು? ನಿಶಸ್ತ್ರೀಕರಣ. ಈ ನಿಶಸ್ತ್ರೀಕರಣದ ಮೂಲಕವಾಗಿ ನಾವು ರಾಷ್ಟ್ರಗಳ ನಡುವೆ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಬಹುದು. ಆಗ ನಿಶಸ್ತ್ರೀಕರಣ ಅಂದ್ರೆ ಏನು? ನಿಶಸ್ತ್ರೀಕರಣ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಆಪೋಸಿಟ್ ಏನಪ್ಪ ಅಂದ್ರೆ ನಿಶಕ್ತಿ ಅಂತ ಹೇಳ್ತಾರೆ. ಈ ನಿಶಸ್ತ್ರೀಕರಣ ಅಂತಂದ್ರೆ ಶಸ್ತ್ರಾಸ್ತ್ರಗಳ ಪ್ರಮಾಣವನ್ನ ತಗ್ಗಿಸುವುದು, ಶಸ್ತ್ರಾಸ್ತ್ರಗಳ ಉತ್ಪಾದನೆ ಪ್ರಮಾಣವನ್ನು ತಗ್ಗಿಸುವುದು, ಅಥವಾ ಶಸ್ತ್ರಾಸ್ತ್ರಗಳನ್ನ ಇಲ್ಲವಾಗಿಸುವ ಒಂದು ಪ್ರಕ್ರಿಯೆ. ಶಸ್ತ್ರಾಸ್ತ್ರಗಳನ್ನ ಇಲ್ಲವಾಗಿಸುವುದು ಅಥವಾ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಪ್ರಮಾಣವನ್ನ ತಗ್ಗಿಸುವುದು, ಇದನ್ನೇ ನಿಶಸ್ತ್ರೀಕರಣ ಅಂತ. ಪ್ರತಿಯೊಂದು ರಾಷ್ಟ್ರವು ಸಹ ನಿಶಸ್ತ್ರೀಕರಣವನ್ನ ಸಾಧಿಸಿದ್ರೆ, ಅವರ ಶಸ್ತ್ರಾಸ್ತ್ರ ಉತ್ಪಾದನೆ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ, ಶಸ್ತ್ರಾಸ್ತ್ರಗಳ ಸಂಗ್ರಹಣೆಯನ್ನ ನಿಲ್ಲಿಸಿದ್ರೆ, ಆಗ ರಾಷ್ಟ್ರದಲ್ಲಿ ಉತ್ತಮ ವಾತಾವರಣವನ್ನ, ಸ್ನೇಹ ಸೌಹಾರ್ದತೆಯ ವಾತಾವರಣವನ್ನ, ಜಾಗತಿಕ ಶಾಂತಿಯನ್ನ ನಾವು ಜಾಗತಿಕ ಮಟ್ಟದಲ್ಲಿ ತರಲು ಸಾಧ್ಯವಾಗುತ್ತೆ. ಯಾವುದನ್ನು ಪ್ರತಿಪಾದಿಸಬೇಕು? ನಿಶಸ್ತ್ರೀಕರಣವನ್ನ. ಈ ಹಿನ್ನೆಲೆಯಲ್ಲಿ ನಮ್ಮ ಭವ್ಯ ಭಾರತ, ನಮ್ಮ ದೇಶ ನಿಶಸ್ತ್ರೀಕರಣವನ್ನ ಸಾಧಿಸಬೇಕು, ನಿಶಸ್ತ್ರೀಕರಣವನ್ನ ಅನುಸರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ನಮ್ಮ ದೇಶ ನಡೆಸಿದೆ. ಈ ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂತೆ, ಈ ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ಪ್ರಕ್ರಿಯೆಯನ್ನೇ ನಿಶಸ್ತ್ರೀಕರಣ ಅಂತ ಕರೀತೀವಿ. ಇಂದಿನ ಒಂದು ಜಾಗತಿಕ ಒಂದು ವ್ಯವಸ್ಥೆಯಲ್ಲಿ ಜಾಗತಿಕವಾಗಿ ನಿಶಸ್ತ್ರೀಕರಣ ಬಹಳ ಅವಶ್ಯಕ ಮತ್ತು ಅಗತ್ಯ, ಅನಿವಾರ್ಯವೂ ಸಹ ಹೌದು. ಯಾಕೆಂತಂದ್ರೆ ಈ ಶಸ್ತ್ರಾಸ್ತ್ರಗಳಿರ್ಬೋದು, ಮದ್ದುಗುಂಡುಗಳು ಸಹ ಆರ್ಥಿಕವಾಗಿಯೂ ಸಹ ಇವು ನಷ್ಟದಾಯಕವಾದವು. ಶಸ್ತ್ರಾಸ್ತ್ರಗಳ ಉತ್ಪಾದನೆ ಇರ್ಬೋದು ಮತ್ತು ಈ ಮದ್ದುಗುಂಡುಗಳು ಆರ್ಥಿಕವಾಗಿಯೂ ನಷ್ಟದಾಯಕ. ಹಾಗಾದಾಗ ನಾವು ಇದನ್ನ ಶಸ್ತ್ರಾಸ್ತ್ರಗಳನ್ನ ಪೈಪೋಟಿಯನ್ನು ಮಾಡಬೇಕು, ಶಸ್ತ್ರಾಸ್ತ್ರ ಮತ್ತೆ ಹೆಚ್ಚು ಉತ್ಪಾದನೆ ಮಾಡಬೇಕಾ ಅಥವಾ ನಿಶಸ್ತ್ರೀಕರಣವನ್ನು ಸಾಧಿಸಬೇಕಾ ಅಂದಾಗ ನಿಶಸ್ತ್ರೀಕರಣವನ್ನು ಸಾಧಿಸಬೇಕು. ಈ ಹಿನ್ನೆಲೆಯಲ್ಲಿ ಐಸನ್ ಓವರ್, ಈ ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂತೆ ಐಸನ್ ಓವರ್ ಅಂತ ಒಬ್ಬ ವ್ಯಕ್ತಿ, ಅಮೆರಿಕದ ಅಧ್ಯಕ್ಷನಾದಂತ ಐಸನ್ ಓವರ್, ಈ ವ್ಯಕ್ತಿ ಒಂದು ಹೇಳಿಕೆಯನ್ನ ನೀಡ್ತಾನೆ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ, ಶಸ್ತ್ರಾಸ್ತ್ರಗಳನ್ನ ಹೊಂದಿದ ಈ ಜಗತ್ತು, ಶಸ್ತ್ರಾಸ್ತ್ರಗಳನ್ನ ಹೊಂದಿದಂತಹ ಈ ಜಗತ್ತು ಕೇವಲ ಹಣವನ್ನ ಮಾತ್ರ ಪೋಲು ಮಾಡುವುದಿಲ್ಲ. ಶಸ್ತ್ರಾಸ್ತ್ರ ಹೊಂದಿದಂತಹ ಈ ಜಗತ್ತು ಕೇವಲ ಹಣವನ್ನ ಮಾತ್ರ ವ್ಯಯ ಮಾಡಲ್ಲ, ಹಣವನ್ನ ಮಾತ್ರ ಖರ್ಚು ಮಾಡಲ್ಲ, ಬದಲಿಗೆ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನ, ಮಕ್ಕಳ ಆಸೆಯನ್ನ ವ್ಯಯಗೊಳಿಸುತ್ತೆ. ಅಂದ್ರೆ ಅಣ್ವಸ್ತ್ರಗಳನ್ನ, ಈ ಶಸ್ತ್ರಾಸ್ತ್ರಗಳನ್ನ ಹೊಂದಿದಂತ ಈ ಜಗತ್ತು, ಈ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ಈ ಜಗತ್ತು ಕೇವಲ ಹಣವನ್ನ ವ್ಯಯ ಮಾಡಲ್ಲ, ಈ ಶಸ್ತ್ರಾಸ್ತ್ರ ಉತ್ಪಾದನೆಗೆ ಕೇವಲ ಹಣವನ್ನು ಮಾತ್ರ ಖರ್ಚು ಮಾಡಲ್ಲ, ಅದರ ಬದಲಿಗೆ
ಕಾರ್ಮಿಕರ ಬೆವರನ್ನ ಅಂದ್ರೆ ಶಸ್ತ್ರಾಸ್ತ್ರ ಉತ್ಪಾದನೆಗೆ ಈ ಕಾರ್ಮಿಕರನ್ನ ಬಳಸ್ಕೊಂಡಿರ್ತಾರೋ ಆ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನ ಮತ್ತು ಮಕ್ಕಳ ಆಸೆಗಳನ್ನ ಅದು ವ್ಯಯಗೊಳಿಸುತ್ತೆ. ಅಂದ್ರೆ ಅಷ್ಟು ದುಷ್ಪರಿಣಾಮಗಳು ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಉಂಟಾಗುತ್ತೆ. ಅದರಿಂದ ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ನಾವು ನಿಲ್ಲಿಸಬೇಕು. ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಶಾಶ್ವತವಾದಂತಹ ಒಂದು ಪರಿಹಾರ ಅಂತಂದ್ರೆ ನಿಶಸ್ತ್ರೀಕರಣವನ್ನ, ವಿಶ್ವದ ಪ್ರತಿಯೊಂದು ರಾಷ್ಟ್ರವೂ ಸಹ ನಿಶಸ್ತ್ರೀಕರಣವನ್ನ ಅನುಸರಿಸಬೇಕು. ನಿಶಸ್ತ್ರೀಕರಣದ ಒಂದು ಅನುಕರಣೆಯನ್ನ ಎಲ್ಲ ರಾಷ್ಟ್ರಗಳು ಮಾಡಬೇಕು ಅಂತೇಳಿ ಹೇಳೋದು. ಈ ಒಂದು ನಿಶಸ್ತ್ರೀಕರಣ ಸಾಧನೆಗೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು ಸಹ ಅನೇಕ ಒಂದು ಒಡಂಬಡಿಕೆ ಅಥವಾ ಒಪ್ಪಂದಗಳನ್ನ ಮಾಡ್ತವೆ. ಶಸ್ತ್ರಾಸ್ತ್ರಗಳ ಒಂದು ನಿಶಸ್ತ್ರೀಕರಣ ಪೈಪೋಟಿಗೆ ಸಂಬಂಧಿಸಿದಂತೆ, ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳ ನಡುವೆ ಅನೇಕವಾದಂತಹ ಒಂದು ಒಪ್ಪಂದಗಳು, ಒಡಂಬಡಿಕೆಗಳು ಉಂಟಾಗ್ತವೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ನಿಲ್ಲಿಸಬೇಕು. ಈ ಹಿನ್ನೆಲೆಯಲ್ಲಿ 1963ರ ಬಳಿಕ 1963ರ ನಂತರವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ರಷ್ಯಾ ರಾಷ್ಟ್ರ ನಡುವೆ ದ್ವಿಪಕ್ಷೀಯವಾದಂತಹ, ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರ ನಡುವೆ ದ್ವಿಪಕ್ಷೀಯ ಹಲವಾರು ಒಪ್ಪಂದಗಳು ಉಂಟಾಗ್ತವೆ. ಅಂದ್ರೆ ನಿರ್ಣಾಯಕವಾದಂತಹ ಒಂದು ದ್ವಿಪಕ್ಷೀಯ ಒಪ್ಪಂದಗಳು, ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಇರ್ಬೋದು, ಪಾಕ್ಷಿಕ ಪ್ರಯೋಗ ಒಪ್ಪಂದ, ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಕಾಯ್ದೆ, ಸಮಗ್ರ ಪರೀಕ್ಷಣಾ ನಿಷೇಧ ಕಾಯ್ದೆಗಳು, ಇವೆಲ್ಲ ಕಾಯ್ದೆಗಳು ಈ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರ ನಡುವೆ ದ್ವಿಪಕ್ಷೀಯವಾದಂತಹ ಒಪ್ಪಂದಗಳು ಏರ್ಪಡ್ತವೆ. ಕಾರಣ ಏನಪ್ಪಾ ಅಂದ್ರೆ ನಿಶಸ್ತ್ರೀಕರಣವನ್ನ ಸಾಧಿಸಬೇಕು. ಈ ಹಿನ್ನೆಲೆಯಲ್ಲಿ ವಿಶ್ವದ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸಹ ಪರಸ್ಪರ ನಿಶ್ಚಿತ ನಾಶದ ವಿರುದ್ಧ ಹೋರಾಡುವುದು ಬಹಳ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕಾಗಿ ನಮ್ಮ ಭಾರತವು ಸಹ ಈ ಪರಸ್ಪರ ನಿಶ್ಚಿತ ಅಂತಂದ್ರೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ, ಆ ನಾಶದ ವಿರುದ್ಧ ಹೋರಾಡುವಂತಹ ಒಂದು ಮುಂಚೂಣಿಯ ರಾಷ್ಟ್ರವಾಗಿ ಮತ್ತು ಆ ಒಂದು ಶಸ್ತ್ರಾಸ್ತ್ರಗಳ ಪೈಪೋಟಿ ವಿರುದ್ಧ ಹೋರಾಡುವಲ್ಲಿ ತನ್ನ ಒಂದು ಪ್ರಯತ್ನವನ್ನ ಎಲ್ಲಾ ರಾಷ್ಟ್ರಗಳೊಂದಿಗೆ ನಮ್ಮ ಭಾರತವು ಸಹ ಒಂದು ಪ್ರಯತ್ನವನ್ನ, ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ನಮ್ಮ ರಾಷ್ಟ್ರವು ಸಹ ಮಾಡ್ತಾ ಇದೆ. ಯಾವ ಸಮಸ್ಯೆಗಾಗಿ? ಶಸ್ತ್ರಾಸ್ತ್ರಗಳ ಪೈಪೋಟಿ. ಅಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿಯು ಸಹ ಒಂದು ಜಾಗತಿಕವಾದಂತಹ ಒಂದು ಸಮಸ್ಯೆ. ಈ ಸಮಸ್ಯೆಯಿಂದಾಗಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ದೇಶಗಳ ನಡುವೆ ದ್ವೇಷ, ಅಸೂಯೆಗಳು ಹೆಚ್ಚಾಗ್ತವೆ. ಸ್ನೇಹ, ಸೌಹಾರ್ದತೆ ಎಂಬುದು ಕಣ್ಮರೆಯಾಗುತ್ತೆ. ಪ್ರೀತಿ, ವಿಶ್ವಾಸಗಳಿಗೆ ಬೆಲೆನೇ ಸಿಗಲ್ಲ. ಇಡೀ ಜಾಗತಿಕವಾಗಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಒಟ್ಟಾರೆಯಾಗಿ ಜಗತ್ತಿನಲ್ಲಿ ಅಶಾಂತಿ ತಲೆದೂರುತ್ತೆ. ಇಂತಹ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ನಾವು ನಿಲ್ಲಿಸಬೇಕು. ಅದಕ್ಕಾಗಿರುವ ಸೂಕ್ತ ಶಾಶ್ವತ ಪರಿಹಾರ ಅಂತಂದ್ರೆ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣ ಎಂದರೆ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವ ಮತ್ತು ಸಂಪೂರ್ಣವಾಗಿ ಇಲ್ಲವಾಗಿಸುವ ಪ್ರಕ್ರಿಯೆಯನ್ನೇ ನಿಶಸ್ತ್ರೀಕರಣ ಎಂದು ಕರೆಯುತ್ತಾರೆ. ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಅಧ್ಯಕ್ಷ ಐಸನ್ ಹೋವರ್ ಒಂದು ಹೇಳಿಕೆಯನ್ನ ನೀಡ್ತಾರೆ. ಆ ಹೇಳಿಕೆ ಏನೆಂದರೆ, ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳನ್ನ ಹೊಂದಿದಂತಹ ಈ ಜಗತ್ತು ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಕೇವಲ ಹಣವನ್ನ ವ್ಯಯ ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನ ಮತ್ತು ಮಕ್ಕಳ ಆಸೆಯನ್ನ ಇದು ವ್ಯಯ ಮಾಡುತ್ತೆ ಅಂತೇಳಿ ಅಮೆರಿಕದ ಅಧ್ಯಕ್ಷ ಐಸನ್ ಹೋವರ್ ಅವರು ಈ ನಿಶಸ್ತ್ರೀಕರಣವನ್ನ ಪ್ರಬಲವಾಗಿ, ಸಮರ್ಥವಾಗಿ ಪ್ರತಿಯೊಂದು ರಾಷ್ಟ್ರವು ಅವನ್ನ ಅನುಸರಿಸುವ ಅನಿವಾರ್ಯತೆ ಇದೆ ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ನಂತರವಾಗಿ ಜಾಗತಿಕ ಸಮಸ್ಯೆಗಳಲ್ಲಿ ಮೂರನೇ ಪ್ರಮುಖವಾದಂತಹ ಒಂದು ಸಮಸ್ಯೆ ಅಂತಂದ್ರೆ ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಇದು ಸಹ ಒಂದು ಬಹಳ ಪ್ರಮುಖವಾದಂತಹ ಒಂದು ಜಾಗತಿಕವಾದಂತಹ ಸಮಸ್ಯೆ. ವಿಶ್ವ ಕುಟುಂಬದ ಸದಸ್ಯರಲ್ಲಿ ಪರಸ್ಪರವಾದಂತಹ ಆರ್ಥಿಕ ಅಸಮಾನತೆಯ ಒಂದು ಪ್ರಮುಖವಾದಂತಹ ಸಮಸ್ಯೆ. ಇಡೀ ಒಂದು ವಿಶ್ವ ಒಂದು ಕುಟುಂಬ. ಈ ವಿಶ್ವವೇ ಒಂದು ಕುಟುಂಬ ಆದಾಗ ಆ ಸದಸ್ಯರಲ್ಲಿ ಪರಸ್ಪರ ಆರ್ಥಿಕ ಅಸಮಾನತೆಯು ಒಂದು ಗಂಭೀರವಾದಂತಹ ಒಂದು ಸವಾಲು ಅಥವಾ ಒಂದು ಸಮಸ್ಯೆ. ಈ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಒಂದು ಐತಿಹಾಸಿಕ ನೆಲೆಯ ಒಂದು ಬಳುವಳಿ ಅಂತ ಹೇಳ್ಬೋದು. ಯಾವುದನ್ನ? ಆರ್ಥಿಕ ಅಸಮಾನತೆಯನ್ನ. ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ
ಒಂದು ಐತಿಹಾಸಿಕ ನೆಲೆಯ ಬಳುವಳಿ. ಈ ಐರೋಪ್ಯ ರಾಷ್ಟ್ರಗಳು ಆಫ್ರಿಕಾ, ಏಷ್ಯಾ ಹಾಗೂ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸ್ತವೆ. ಐರೋಪ್ಯ ರಾಷ್ಟ್ರಗಳು ಆಫ್ರಿಕಾದಲ್ಲಿರ್ಬೋದು, ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳಲ್ಲಿ ವಸಾಹತುಗಳನ್ನ ಸ್ಥಾಪಿಸ್ತವೆ. ಏಷ್ಯಾ ರಾಷ್ಟ್ರಗಳಲ್ಲೂ ವಸಾಹತುಗಳನ್ನ ಸ್ಥಾಪಿಸಿದವು. ಈ ಸಾಮ್ರಾಜ್ಯತ್ವದ ಕೆಳಗಿದ್ದಂತಹ ರಾಷ್ಟ್ರಗಳು, ಈ ಸಾಮ್ರಾಜ್ಯತ್ವದ ಕೈ ಕೆಳಗಿದ್ದಂತಹ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿತವೆ, ಆರ್ಥಿಕವಾಗಿ ಬಡ ರಾಷ್ಟ್ರಗಳಾಗ್ತವೆ, ತೀವ್ರ ಅಭಿವೃದ್ಧಿಯಿಂದ ಹಿಂದುಳಿದಂತಹ ರಾಷ್ಟ್ರಗಳಾಗ್ತವೆ. ಅಂದ್ರೆ ಆ ಸಾಮ್ರಾಜ್ಯತ್ವದ ಕೈ ಕೆಳಗಿದ್ದಂತಹ ರಾಷ್ಟ್ರಗಳು 20ನೇ ಶತಮಾನದ ಪೂರ್ವ ಭಾಗದವರೆಗೆ ಅವರ ಪ್ರಗತಿ ಸಂಪೂರ್ಣವಾಗಿ ಕುಂಠಿತವಾಗಿರುತ್ತೆ, ಆರ್ಥಿಕವಾಗಿ ಹಿಂದುಳಿದಿರ್ತವೆ, ಬಡ ರಾಷ್ಟ್ರಗಳಾಗಿರ್ತವೆ. ಸ್ವತಂತ್ರ ನಂತರ ಏಷ್ಯಾ ಹಾಗೂ ಆಫ್ರಿಕನ್ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸಲು, ಸ್ವತಂತ್ರ ನಂತರವಾಗಿ ಏಷ್ಯಾ ಹಾಗೂ ಆಫ್ರಿಕನ್ ರಾಷ್ಟ್ರಗಳು ಈ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತೇಳಿ ಅನೇಕವಾದ ಪ್ರಯತ್ನವನ್ನು ನಡೆಸ್ತವೆ. ಕೃಷಿಯಲ್ಲಿರ್ಬೋದು, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಂಪರ್ಕ, ವಿಜ್ಞಾನ, ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ಗಣನೀಯವಾದ ಪ್ರಗತಿಯನ್ನ ಸಾಧಿಸಲು ಆರ್ಥಿಕವಾದ ಅಡಚಣೆ ತಲೆದವರು. ಅಂದ್ರೆ ಯಾಕೆ ಅಭಿವೃದ್ಧಿಯನ್ನು ಸಾಧಿಸಬೇಕು, ಶಿಕ್ಷಣ ಇರ್ಬೋದು, ಕೈಗಾರಿಕೆ ಇರ್ಬೋದು, ವ್ಯಾಪಾರದಾಗೆ ಎಲ್ಲದರಲ್ಲೂ ಒಂದು ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಸಾಧಿಸಬೇಕು ಅಂತಂದ್ರೆ ಅವರಲ್ಲಿ ಹಿಂದುಳಿದಿರುವುದು, ಆರ್ಥಿಕತೆ ಹಿಂದುಳಿದಿರುವುದು ಬಹಳ ಪ್ರಮುಖವಾದಂತಹ ಕಾರಣವಾಗಿದೆ. ಹಾಗಾಗಿ ವಿದೇಶಿ ಆರ್ಥಿಕ ಸಹಕಾರ ಬಹಳ ಅವಶ್ಯಕವಾಗಿರುತ್ತೆ. ಸ್ವತಂತ್ರ ನಂತರ ಅಭಿವೃದ್ಧಿ ಆಗ್ಬೇಕು, ಆದ್ರೆ ಪ್ರಗತಿ ಮಾತ್ರ ಕೈಗಾರಿಕೆ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಸಾರಿಗೆ ಇರ್ಬೋದು, ಸಂಪರ್ಕ, ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿನ ಸಾಧಿಸಬೇಕು ಅಂತಂದ್ರೆ ಹಿಂದುಳಿದಿವೆ, ಆರ್ಥಿಕತೆ ಹಿಂದುಳಿದಿದೆ, ಹಣಕಾಸಿಲ್ಲ, ಆಮೇಲೆ ಅಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಸಂಪನ್ಮೂಲಗಳ ಕೊರತೆ ಇರಬಹುದು. ಈ ಅಭಿವೃದ್ಧಿಯಿಂದ ಹಿಂದುಳಿದಿರೋದ್ರಿಂದ, ಆರ್ಥಿಕತೆ ಹಿಂದುಳಿದಿರೋದ್ರಿಂದ ಅವುಗಳಿಗೆ ವಿದೇಶಿ ಆರ್ಥಿಕ ಸಹಕಾರ ಆ ರಾಷ್ಟ್ರಗಳಿಗೆ ಬೇಕು. ಆಫ್ರಿಕನ್, ಏಷ್ಯನ್, ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳಿಗೆ ಆರ್ಥಿಕ ಸಹಕಾರ, ವಿದೇಶಿ ಆರ್ಥಿಕ ಸಹಕಾರದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಅದಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ರಾಷ್ಟ್ರಗಳಿಗೆ, ಆರ್ಥಿಕವಾಗಿ ಏನು ಹಿಂದುಳಿದಿದ್ದೋ ಆ ರಾಷ್ಟ್ರಗಳಿಗೆ 1945ರ ಬಳಿಕವಾಗಿ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು ಸಾಕಷ್ಟು ಒಂದು ಆರ್ಥಿಕ ಸಹಕಾರವನ್ನ ಆ ಹಿಂದುಳಿದ ರಾಷ್ಟ್ರಗಳಿಗೆ ನೀಡ್ತವೆ. 1945ರ ನಂತರ 1945ರ ನಂತರವಾಗಿ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು ಹಿಂದುಳಿದಂತಹ ರಾಷ್ಟ್ರಗಳಿಗೆ ಸಾಕಷ್ಟು ಆರ್ಥಿಕ ಸಹಕಾರವನ್ನ, ಒಂದು ಆರ್ಥಿಕ ಸಹಕಾರವನ್ನ ನೀಡ್ತವೆ. ರಾಜಕೀಯ ಸ್ವಾತಂತ್ರ್ಯ ಸಾಧನೆಗೆ ಪೂರಕವಾಗಿ ಅದು ಒಂದು ಪರಿಣಮಿಸುತ್ತೆ. ಸಂಪೂರ್ಣವಾದಂತಹ ಹಣಕಾಸಿನ ಸಹಾಯವನ್ನ, ಆರ್ಥಿಕ ಸಹಾಯವನ್ನ, ಸಹಕಾರವನ್ನ ಆ ಹಿಂದುಳಿದ ರಾಷ್ಟ್ರಗಳಿಗೆ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು ನೀಡುತ್ತವೆ. ನಂತರ ಭಾರತ ಅಲಿಪ್ತ ನೀತಿಯನ್ನು ಜಗತ್ತಿನಲ್ಲಿ ಮುಂದುವರಿಸಿ ಯಾವುದೇ ಷರತ್ತುಗಳಿಲ್ಲದೆ ಮುಂದುವರೆದ ದೇಶಗಳಿಗೆ, ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸುವ ಮೂಲಕವಾಗಿ ಯಾವುದೇ ಷರತ್ತುಗಳಿಲ್ಲದೆ ಮುಂದುವರೆದ ದೇಶಗಳು ಆರ್ಥಿಕವಾದಂತಹ ನೆರವನ್ನ ಹಿಂದುಳಿದ ರಾಷ್ಟ್ರಗಳಿಗೆ ನೀಡಬೇಕು ಅಂತೇಳಿ ತನ್ನ ಪ್ರತಿಪಾದನೆಯನ್ನ ಭಾರತ ಮಾಡುತ್ತೆ. ಯಾವುದೇ ಷರತ್ತುಗಳಿಲ್ಲದೆ ಪ್ರತಿಯೊಂದು ಮುಂದುವರೆದ ದೇಶಗಳು ಯಾರಿಗೆ, ಹಿಂದುಳಿದ ರಾಷ್ಟ್ರಗಳಿಗೆ ಒಂದು ಆರ್ಥಿಕ ಸಹಾಯವನ್ನ ನೀಡಬೇಕು ಅಂತೇಳಿ ಭಾರತ ತನ್ನ ನಿಲುವನ್ನ ಪ್ರಕಟಿಸುತ್ತೆ. ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವವನ್ನ ಭಾರತ ಎತ್ತಿ ಹಿಡಿಯಲು ಸಾಕಷ್ಟು ಪ್ರಯತ್ನವನ್ನ ನಡೆಸುತ್ತೆ. ಅದರೊಂದಿಗೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳವು ಕೂಡ ಈ ಬಡ ರಾಷ್ಟ್ರಗಳಿಗೆ, ಆರ್ಥಿಕವಾದ ಹಿಂದುಳಿದಂತ ರಾಷ್ಟ್ರಗಳಿಗೆ ಶ್ರೀಮಂತ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳು ಹಣಕಾಸಿನ ನೆರವನ್ನ, ಆರ್ಥಿಕ ನೆರವನ್ನ, ತಾಂತ್ರಿಕ ನೆರವನ್ನ ಹಿಂದುಳಿದ ರಾಷ್ಟ್ರಗಳಿಗೆ ನೀಡ್ತವೆ. ಹಿನ್ನೆಲೆಯಲ್ಲಿ ತೃತೀಯ ಜಗತ್ತು ಎಂಬ ವಿಚಾರವೇ ಬಡ ರಾಷ್ಟ್ರಗಳು ಎಂಬ ಅಂಶವನ್ನ ಇಲ್ಲಿ ಎತ್ತಿ ತೋರೋದು. ಈ ರಾಷ್ಟ್ರಗಳಿಗೆ, ಹಿಂದುಳಿದ ರಾಷ್ಟ್ರಗಳಿಗೆ ಒಂದು ಆಹಾರ ಇರ್ಬೋದು, ಬಂಡವಾಳ, ತಾಂತ್ರಿಕತೆ ಮತ್ತು ಆರೋಗ್ಯ, ಸಲಕರಣೆ, ಉನ್ನತ ವ್ಯಾಸಂಗದ ಅವಕಾಶಗಳು, ಅನೇಕವಾದಂತಹ ಅವಕಾಶಗಳನ್ನ, ಒಂದು ಬಂಡವಾಳ, ತಾಂತ್ರಿಕತೆ, ಸಹಾಯವನ್ನ, ಸಹಕಾರವನ್ನ ಇವು ಹಿಂದುಳಿದ ರಾಷ್ಟ್ರಗಳಿಗೆ ನೀಡಲಾಗುತ್ತೆ. ಹೀಗೆ ನಮ್ಮ ಜಾಗತಿಕ ಸಮಸ್ಯೆಗಳು ಅಂತಂದಾಗ ಈ ಆರ್ಥಿಕ ಅಸಮಾನತೆಯು ಸಹ ಪ್ರಮುಖವಾದಂತಹ ಸಮಸ್ಯೆ ಆಗುತ್ತೆ. ಯಾಕೆ ಸಮಸ್ಯೆ ಆಗುತ್ತೆ ಅಂದ್ರೆ ಈ ಸಾಮ್ರಾಜ್ಯತ್ವ, ವಸಾಹತುಶಾಹಿತ್ವದ ಐತಿಹಾಸಿಕ ನೆಲೆಯ ಬಳುವಳಿಯೇ ಆರ್ಥಿಕ ಅಸಮಾನತೆ. ಈ ಸಾಮ್ರಾಜ್ಯತ್ವದ ಕೈ ಕೆಳಗಿದ್ದಂತಹ ರಾಷ್ಟ್ರಗಳು ಆಫ್ರಿಕಾ, ಏಷ್ಯನ್, ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳು ತೀರಾ ಹಿಂದುಳಿದಂತಹ ರಾಷ್ಟ್ರಗಳಾಗಿರ್ತವೆ. ಅವು ಆರ್ಥಿಕವಾಗಿ ಕುಂಠಿತವಾದಂತಹ ಪ್ರಗತಿಯಿಂದ, ಆರ್ಥಿಕ ಅಭಿವೃದ್ಧಿಯಿಂದ
ಕುಂಠಿತವಾದಂತಹ ರಾಷ್ಟ್ರಗಳಾಗಿರ್ತವೆ. ಆ ರಾಷ್ಟ್ರಗಳಿಗೆ ಆ ಒಂದು ವಿದೇಶಿ ಸಹಕಾರವನ್ನು ನೀಡುವುದು, ವಿದೇಶಿ ಆರ್ಥಿಕ ಸಹಕಾರ ನೀಡುವುದು ತುಂಬಾ ಅವಶ್ಯಕವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು 1945 ನಂತರ ಒಂದು ಆರ್ಥಿಕ ಸಹಕಾರವನ್ನು ಹಿಂದುಳಿದ ರಾಷ್ಟ್ರಗಳಿಗೆ ನೀಡ್ತವೆ. ಮುಂದುವರೆದ ದೇಶಗಳು ಸಹ ಯಾವುದೇ ಷರತ್ತುಗಳಿಲ್ಲದೆ ಆರ್ಥಿಕ ಸಹಕಾರವನ್ನು ನೀಡಬೇಕು ಅಂತೇಳಿ ಭಾರತ ಪ್ರತಿಪಾದಿಸುತ್ತೆ. ಆ ಹಿನ್ನೆಲೆಯಲ್ಲಿ ಆ ಬಡ ರಾಷ್ಟ್ರಗಳ ಆತ್ಮಗೌರವವನ್ನ ಭಾರತ ಎತ್ತಿ ಹಿಡಿಯುತ್ತೆ. ಇದು ಜಾಗತಿಕ ಸಮಸ್ಯೆಗಳು ಮತ್ತು ಅವುಗಳ ನಿವಾರಣೆಯಲ್ಲಿ ಭಾರತದ ಒಂದು ಪಾತ್ರ. ಈ ಅಧ್ಯಾಯದಲ್ಲಿ ಬರುವಂತದ್ದು ಜಾಗತಿಕ ಸಮಸ್ಯೆಗಳು, ಒಂದು ಮಾನವ ಹಕ್ಕುಗಳ ನಿರಾಕರಣೆ ಒಂದು ಸಮಸ್ಯೆ, ಶಸ್ತ್ರಾಸ್ತ್ರಗಳ ಪೈಪೋಟಿ ಒಂದು ಸಮಸ್ಯೆ, ಆರ್ಥಿಕ ಅಸಮಾನತೆ. ಈ ಮೂರು ಸಮಸ್ಯೆಯ ನಿವಾರಣೆಯಲ್ಲಿ ಭಾರತದ ಪ್ರಯತ್ನ. ಭಾರತ ಈ ಮೂರು ಸಮಸ್ಯೆ ನಿವಾರಣೆಗೆ ಯಾವ ಮಟ್ಟದಲ್ಲಿ ಅದು ತನ್ನ ಒಂದು ಪರಿಹಾರವನ್ನ, ತನ್ನ ಪ್ರಯತ್ನವನ್ನ ಒಂದು ನಡೆಸಿದೆ ಎಂಬುದು ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಈ ಅಧ್ಯಾಯದಲ್ಲಿ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ನಿಮ್ಮ ರಾಜ್ಯಶಾಸ್ತ್ರ ವಿಭಾಗದ 4ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೇಳುವಂತಹ ಪ್ರಶ್ನೆಗಳು ಅಂತಂದ್ರೆ, ಜಾಗತಿಕ ಸಮಸ್ಯೆಗಳು, ಒಂದು ಮಾನವ ಹಕ್ಕುಗಳ ನಿರಾಕರಣೆ, 2ನೇದು ಶಸ್ತ್ರಾಸ್ತ್ರಗಳ ಪೈಪೋಟಿ, 3ನೇದು ಆರ್ಥಿಕ ಅಸಮಾನತೆ. ಪರಸ್ಪರ ನಿಶ್ಚಿತ ನಾಶದ ವಿರುದ್ಧ ಭಾರತ ಹೋರಾಡುವಂತಹ ಅನಿವಾರ್ಯತೆ ಇದೆಯೇ? ಚರ್ಚಿಸಿ. ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗುವ ದುಷ್ಪರಿಣಾಮಗಳೇನು? ತಿಳಿಸಿ. ಇವು ಬಹಳ ಪ್ರಮುಖವಾಗಿ ಮತ್ತು ಮಾನವ ಹಕ್ಕು ನಿರಾಕರಣೆಗೆ ಸಂಬಂಧಿಸಿದಂತೆ ನಡೆದಿರುವಂತಹ ಹೋರಾಟಗಳನ್ನ ತಿಳಿಸಿ. ಈ ಒಂದು ಅಧ್ಯಾಯ ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ, ಈ ಘಟಕ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ಒಂದು ಅಧ್ಯಾಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ.